ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಎವ್ರಿವನ್. ದೇವರು ನಿಮ್ಮೆಲ್ಲರನ್ನು ಬಲಪಡಿಸಬೇಕೆಂದು, ತನ್ನ ಮಹಿಮೆಯಿಂದ ತುಂಬಿಸಬೇಕೆಂದು, ಪರಿಶುದ್ಧಾತ್ಮನ ಸಂರಕ್ಷಣೆಯಲ್ಲಿ ನೀವೆಲ್ಲರೂ ಬೆಳೆಯಬೇಕೆಂದು ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸುತ್ತಾ ಇರುವುದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಉದಯ ಕಾಲದಲ್ಲಿ ನಾವು ಎದ್ದ ನಂತರ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಧ್ಯಾನಿಸಿದ ನಂತರ ಒಂದು ವಾಗ್ದಾನ ಸಂದೇಶವನ್ನು ಕೇಳುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ದೇವರ ವಾಗ್ದಾನವು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದೆಂಬುದಾಗಿ ಭಕ್ತನಾದ ಪೇತ್ರನು ಪತ್ರಿಕೆಯಲ್ಲಿ ಬರೆಯುತ್ತಾರೆ. ಆ ವಿಷಯ ನಿಮಗೆ ನೆನಪಿದೆ ಅಲ್ವಾ? ಅಮೂಲ್ಯವಾದ ದೇವರ ವಾಗ್ದಾನ. ಇದು ಮನುಷ್ಯರು ಮಾಡಿದಂಥ ವಾಗ್ದಾನ ಅಲ್ಲ, ರಾಜಕಾರಣಿಗಳು ಮಾಡಿದಂಥ ವಾಗ್ದಾನ ಅಲ್ಲವೇ ಅಲ್ಲ. ದೇವರ ವಾಗ್ದಾನವು ಸತ್ಯವಾದದ್ದು, ದೇವರ ವಾಗ್ದಾನವು ಶ್ರೇಷ್ಠವಾದದ್ದು. ಕ್ರೈಸ್ತರಿಗೆ ಬಲ ಎಲ್ಲಿ ಅಂದರೆ ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡುವುದರಿಂದಲೇ. ನೀವು ಹಾಗೂ ನಾನು ಆತ್ಮದಲ್ಲಿ ಬೆಳೆಯಬೇಕು ಅಂದರೆ ದೇವರ ವಾಗ್ದಾನದ ಮೇಲೆ ನಂಬಿಕೆ ನೀಡಬೇಕು. ದಿನನಿತ್ಯ ನೀವು ದೇವರ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದೀರಾ. ನಿಮಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಕೀರ್ತನೆಗಳ ಪುಸ್ತಕ 62ನೇ ಅಧ್ಯಾಯ 2ನೇ ವಾಕ್ಯವನ್ನು ಈ ದಿನದ ಧ್ಯಾನಕ್ಕಾಗಿ ನಾವು ಓದೋಣ. ಸ್ಯಾಮ್ 62 and verse 2. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗಮನಿಸಿರಿ, 62ನೇ ಕೀರ್ತನೆ ದಾವಿದನ ಮೂಲಕವಾಗಿ ಬರೆಯಲ್ಪಟ್ಟಂತಹ ಕೀರ್ತನೆ. ಭಕ್ತನಾದ ದಾವಿದನು ತನ್ನ ಜೀವಿತದ ಅನುಭವದಿಂದ ಎಷ್ಟೋ ಶ್ರೇಷ್ಠವಾದ ವಿಷಯಗಳನ್ನು ಬರೆಯುತ್ತಾ ಬಂದಿದ್ದಾರೆ. ಈ ವಾಕ್ಯ ಭಾಗದಲ್ಲಿ ಆತನೇ ನನಗೆ ಎನ್ನುವಂತಹ ಮಾತನ್ನು ನಾವು ಗಮನಿಸುತ್ತೇವೆ. ಆತನೇ ನನ್ನ ಆಶ್ರಯ ದುರ್ಗ, ನನ್ನ ರಕ್ಷಣಾಕರ್ತನು, ನನ್ನ ದುರ್ಗವು. ಅಂದರೆ 3 ಸಾರಿ ಆತನೇ ಎಂಬುದಾಗಿ ಉಪಯೋಗಿಸುವುದರಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಆತ್ಮಿಕವಾದ ಪಾಠ ಏನೆಂದರೆ, ದೇವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆತನೇ ಸಮಸ್ತವಾಗಿ ಇದ್ದಾರೆ. ಆತನನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಎನ್ನುವಂಥ ವಿಷಯ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಮ್ಮ ಜೀವಿತದಲ್ಲಿ ಅಂತ ಅನುಭವ ಇದೆಯಾ? ದೇವರ ಮೇಲೆ ಅಂತ ನಂಬಿಕೆ ಇದೆಯಾ? ಆತನು ಎಲ್ಲರ ಹಾಗೆ ಅಂದುಕೊಂಡಿದ್ದೀಯಾ ಅಥವಾ ಎಲ್ಲರಲ್ಲಿ ಒಬ್ಬನೆಂಬುದಾಗಿ ಅಂದುಕೊಂಡಿದ್ದೀಯಾ? ದೇವರು ಪ್ರತ್ಯೇಕವಾದವನು. ಆತನು ಪ್ರತ್ಯೇಕವಾದ ಅನುಭವದಿಂದ ತುಂಬಲ್ಪಟ್ಟಿದ್ದಾರೆ. ಆದ್ದರಿಂದ ಆತನ ಸ್ಥಾನ ಆತನದೇ. ನಮ್ಮ ಜೀವಿತದಲ್ಲೂ ಕೂಡ ದೇವರೇ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೀವೇ ನನಗೆ ಸಮಸ್ತವು, ನೀವೇ ನನಗೆ ಆಧಾರ ಎಂಬುದಾಗಿ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ನೀಡುವಾಗ ನಮ್ಮ ಜೀವಿತದಲ್ಲಿ ನೂತನವಾದ ಆಧ್ಯಾತ್ಮಿಕವಾದ ಅನುಭವವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಭಕ್ತನಾದ ದಾವಿದನು ಕೂಡ ಅದೇ ವಿಷಯವನ್ನು ತಿಳಿಸುತ್ತಾನೆ. ಆತನೇ ಎಂಬುದಾಗಿ ಆತನು ಹೇಳುವುದರ ಮೂಲಕ ಭಕ್ತನಾದ ದಾವಿದನು ಕಲಿತುಕೊಂಡಂತಹ ಪಾಠ ಅದೇ. ಈಗ ಇಲ್ಲಿ ಏನು ಹೇಳುತ್ತಾ ಇದ್ದಾನೆ ಅಂದರೆ, ದೇವರು ನನಗೆ ದುರ್ಗವಾಗಿರುವುದರಿಂದ ನಾನು ಕದಲಿದರೂ ಕೂಡ ಬೀಳೆನು ಎಂದು ಹೇಳುತ್ತಿದ್ದಾನೆ. ಕದಲಿಸಲ್ಪಡುವುದಿಲ್ಲ. ಆ ಮಾತನ್ನು ಇಬ್ರಿಯ ಭಾಷೆಯಲ್ಲಿ ಮೋಟ್ ಎಂಬುದಾಗಿ ಹೇಳುತ್ತಾರೆ. ಮೋಟ್ ಎನ್ನುವಂತ ಪದ ಉಪಯೋಗಿಸಿದ್ದಾರೆ. ಅಂದರೆ ಬಿದ್ದು ಹೋಗುವಂಥದ್ದು ಅಥವಾ ಚದರಿ ಹೋಗುವಂಥದ್ದು, ಇಂತಹ ಅರ್ಥಗಳು ಬರುತ್ತದೆ. ಕರ್ತನು ನನಗೆ ದುರ್ಗವಾಗಿರುವುದರಿಂದ ನಾನು ಕದಲಿದರೂ ಕೂಡ ಬೀಳೆನು, ನಾನು ಬಿದ್ದು ಹೋಗುವುದಿಲ್ಲ, ನಾನು ಚದರಿ ಹೋಗುವುದಿಲ್ಲ. ಅನೇಕ ಸಾರಿ ಸೈತಾನನು ಎಷ್ಟೋ ಸುಳ್ಳುಗಳನ್ನು ನಮಗೆ ಹೇಳುತ್ತಾನೆ. ಅದರಲ್ಲಿ ಒಂದು ಏನು ಗೊತ್ತಾ? ನೀನು ಬಿದ್ದು ಹೋಗುತ್ತೀಯಾ, ದೇವರಿಗೋಸ್ಕರ ಏನು ಮಾಡುವುದಿಲ್ಲ, ದೇವರಿಗೋಸ್ಕರವಾಗಿ ನಿಲ್ಲುವುದಿಲ್ಲ, ಆತನಿಗೆ ಸಾಕ್ಷಿಯಾಗಿ ಜೀವಿಸುವುದಿಲ್ಲ, ಆತನ ಮಹಿಮೆಗಾಗಿ ಜೀವಿಸುವುದಿಲ್ಲ ಎಂಬುದಾಗಿ ಎಷ್ಟೋ ನಿರುತ್ಸಾಹಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನು ನಮಗೆ ಹೇಳುತ್ತಾ ಇರುತ್ತಾನೆ. ಅನೇಕ ಜನರು ಆ ಮಾತಿನ ಮೇಲೆ ಗಮನವಿಟ್ಟು ನಾನು ಬಿದ್ದು ಹೋಗುತ್ತೇನೇನೋ, ನಾನು ಬಿದ್ದು ಹೋಗಬಹುದು, ನಿಲ್ಲುವುದಿಲ್ಲವೇನೋ, ದೇವರಿಗೋಸ್ಕರ ಒಳ್ಳೆಯ ತೀರ್ಮಾನ ತೆಗೆದುಕೊಂಡರೂ ನಿಲ್ಲುವುದಕ್ಕೆ ಆಗಲ್ಲ ಎಂಬುದಾಗಿ ಅನೇಕ ಸಾರಿ ನಾನು ಇರುವುದಿಲ್ಲ ಎಂಬುದಾಗಿ ಅಂದುಕೊಂಡೆ ಅನೇಕರು ದೇವರಿಗೋಸ್ಕರ ದೊಡ್ಡ ಕಾರ್ಯವನ್ನು ಮಾಡದೆ ಹೋಗಿದ್ದಾರೆ. ಆದರೆ ನೀನು ಮಾಡಬೇಕಾದ ಕೆಲಸ ಏನೆಂದರೆ, ನಾನು ಮಾಡುತ್ತೇನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಎಂದು ವಾಕ್ಯ ಹೇಳುತ್ತದೆ ಅಲ್ವಾ? ಎಸ್, ಐ ಕ್ಯಾನ್ ಡೂ. ನಾನು ಮಾಡುತ್ತೇನೆ, ಯಾಕಂದ್ರೆ ದೇವರು ನನ್ನನ್ನು ಬಲಪಡಿಸುತ್ತಾರೆ. ನಾನು ಕದಲುವುದಿಲ್ಲ, ಬೀಳುವುದಿಲ್ಲ, ದೇವರಿಗೋಸ್ಕರ ಸ್ಥಿರವಾಗಿ ನಿಲ್ಲುತ್ತೇನೆ. ಕರ್ತನಲ್ಲಿ ನೀವು ಪಡುವ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ತಿಳಿದು ದೇವರ ಕಾರ್ಯಾಭಿವೃದ್ಧಿಯಲ್ಲಿ ಯಾವಾಗಲೂ ಆಸಕ್ತಿ ಉಳ್ಳವರಾಗಿರ್ರಿ ಎಂಬುದಾಗಿ ಪೌಲನು ಕೊರಿಂಥ ಸಭೆಗೆ ಬರೆಯುತ್ತಾನೆ ಅಲ್ವಾ? ಆ ಮಾತನ್ನು ಬರೆಯುತ್ತಾ ಏನು ಹೇಳುತ್ತಾರೆ ಅಂದ್ರೆ, ನೀವು ಕದಲದಂತೆ ಇರ್ರಿ ಎಂಬುದಾಗಿ ಹೇಳುತ್ತಾರೆ. ಆಧ್ಯಾತ್ಮಿಕ ಜೀವಿತದಲ್ಲಿ ನೀನು ಕದಲುವ ಹಾಗಿಲ್ಲ. ನಿನ್ನ ನಂಬಿಕೆ ಸ್ಥಿರವಾಗಿರಬೇಕು, ಬಲವಾಗಿರಬೇಕು. ದೇವರು ಅದನ್ನೇ ಕೋರುತ್ತಾ ಇದ್ದಾರೆ. ಒಂದು ಒಳ್ಳೆಯ ಅಸ್ಥಿವಾರದಲ್ಲಿ ಕಟ್ಟಲ್ಪಟ್ಟಿರುವಂತಹ ಮನೆಯಾಗಿ ನೀನು ಹಾಗೂ ನಾನು ಇರಬೇಕೆಂದು ದೇವರು ಕೋರುತ್ತಿದ್ದಾರೆ. ಮರಳಿನ ಮೇಲೆ ಕಟ್ಟಲ್ಪಟ್ಟಂತಹ ಮನೆ ಗಾಳಿ ಆಮೇಲೆ ಮಳೆ ಬಂದಾಗ ಯಾವ ರೀತಿಯಾಗಿ ಬಡಿದುಕೊಂಡು ಹೋಗುತ್ತದೋ ನಮ್ಮ ಜೀವಿತ ಆ ರೀತಿಯಾಗಿರಬಾರದು. ಸ್ಥಿರವಾದ ಅಸ್ಥಿವಾರದಲ್ಲಿ ಕಟ್ಟಲ್ಪಟ್ಟಂತಹ ಮನೆಯಾಗಿರಬೇಕೆಂದು ದೇವರು ಕೋರುತ್ತಿದ್ದಾರೆ. ಆತ್ಮಿಕ ಜೀವಿತದಲ್ಲಿ ಸ್ಥಿರತೆ ಇರಬೇಕು. ನೀನು ಆಡುವಂತಹ ಮಾತಿನಲ್ಲಿ ಸ್ಥಿರತೆ ಇರಬೇಕು. ನಿನ್ನ ತೀರ್ಮಾನದಲ್ಲಿ ಸ್ಥಿರತೆ ಇರಬೇಕು. ನಾನು ಕದಲಿಸಲ್ಪಡುವುದಿಲ್ಲ ಎನ್ನುವಂತಹ ವಾಗ್ದಾನ ಬಹಳ ಶ್ರೇಷ್ಠವಾದದ್ದು. ದೇವರು ನಮ್ಮನ್ನು ಸ್ಥಿರಪಡಿಸುವಂತಹ ದೇವರು.
ಆ ಮಾತನ್ನು ನೀವು ಗಮನಿಸುವುದಾದರೆ 62ನೇ ಕೀರ್ತನೆ 2ನೇ ವಾಕ್ಯ ಹಾಗೂ 6ನೇ ವಾಕ್ಯವನ್ನು ಗಮನಿಸುವುದಾದರೆ ಅವೆರಡು ಕೂಡ ಒಂದೇ ರೀತಿಯಲ್ಲಿ ಇರುತ್ತದೆ. ಯಾಕೆ ಆ ಮಾತು 2 ಸಾರಿ ಬರೆಯಲ್ಪಟ್ಟಿದೆ, ನಾನು ಕದಲುವುದಿಲ್ಲ ಎಂಬುದಾಗಿ ಯಾಕೆ ದಾವೀದನು 2 ಸಾರಿ ಹೇಳುತ್ತಾನೆಂಬುದಾಗಿ ನೋಡುವುದಾದರೆ ಆ ಮಧ್ಯೆ ಇರುವಂತಹ ವಾಕ್ಯವು ಕೆಲವು ವಿಷಯಗಳನ್ನು ಪ್ರಸ್ತಾಪಿಸುತ್ತದೆ. ಅದರಲ್ಲಿರುವಂತಹ ಕೆಲವು ಮಾತುಗಳು, ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ದಾವೀದನಿದ್ದಂಥ ಉನ್ನತ ಸ್ಥಿತಿಯಿಂದ ಅವನನ್ನು ಬೀಳಿಸಬೇಕೆಂದು ಅನೇಕರು ಪ್ರಯತ್ನ ಪಟ್ಟರು. ಅವನು ಬಾಗಿದ ಗೋಡೆಯೋ ಕುಸಿದ ಪ್ರಾಕಾರವೋ ಎಂಬಂತೆ ಅವನನ್ನು ಒಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ ಎಂಬುದಾಗಿ ಅಲ್ಲಿ ಬರೆಯುತ್ತಾರೆ. ನೀನು ಇರುವ ಸ್ಥಾನದಿಂದ ನಿನ್ನನ್ನು ಬೀಳಿಸಬೇಕೆಂದು ಇಂದು ಅನೇಕರು ಪ್ರಯತ್ನ ಮಾಡುತ್ತಾ ಇದ್ದಾರೇನೋ? ಇದುವರೆಗೂ ನೀನು ಸಾಧಿಸಿದಂತಹ ಜಯ, ಇದುವರೆಗೂ ನೀನು ಕಾಪಾಡಿಕೊಂಡಂತಹ ಸಾಕ್ಷಿ, ನಿನ್ನ ರೆಪ್ಯುಟೇಷನ್ ಅನ್ನು ಹಾಳು ಮಾಡಬೇಕೆಂಬುದಾಗಿ ಅನೇಕರು ಪ್ರಯತ್ನ ಮಾಡುತ್ತಾ ಇದ್ದಾರೇನೋ? ವ್ಯರ್ಥವಾದ ವದಂತಿಗಳನ್ನು ಹರಡಿಸುವುದರ ಮೂಲಕ, ರೂಮರ್ಸ್ ಅನ್ನು ಕ್ರಿಯೇಟ್ ಮಾಡುವುದರ ಮೂಲಕ, ಇಲ್ಲ ಸಲ್ಲದ ಮಾತನ್ನು ಹೇಳುವುದರ ಮೂಲಕ ನೀನು ಸಮಾಜದಲ್ಲಿ ಬಹಳ ಕೆಟ್ಟವನು ಎಂಬುದಾಗಿ ಕ್ರಿಯೇಟ್ ಮಾಡುವುದಕ್ಕೆ ಬಹಳ ಮಂದಿ ಪ್ರಯತ್ನ ಮಾಡುತ್ತಾ ಇದ್ದಾರೇನೋ? ನೀನಿರುವಂತಹ ಸ್ಥಾನದಿಂದ ಬೀಳಿಸುವಂತದಂದ್ರೆ ಅದೇ. ಆದರೆ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅಂತಹ ಮಾತನ್ನು ನೀನು ಕೇಳುವಾಗ ಅಥವಾ ಅಂತಹ ವಿಮರ್ಶೆಯನ್ನು ನೀನು ಕೇಳುವಾಗ ನೀನು ಮಾಡಬೇಕಾದ ಕೆಲಸ ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮುಂದೆ ಸಾಗಬೇಕು. ಹೌದು ದೇವ, ನೀವು ನನಗೆ ದುರ್ಗವಾಗಿದ್ದೀರಾ, ನಾನು ನಿಮ್ಮೊಳಗೆ ಬರುತ್ತೇನೆ. ಯಾಕಂದ್ರೆ ಯೆಹೋವನ ನಾಮವು ಬಲವಾದ ಕೋಟೆಯು, ನೀತಿವಂತರು ಅದರೊಳಗೆ ಹೋಗಿ ಸುರಕ್ಷಿತವಾಗಿರುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವ ಮಕ್ಕಳೇ, ನಿನ್ನ ಸ್ಥಾನದಿಂದ, ನಿನ್ನ ಉನ್ನತವಾದ ಅನುಭವದಿಂದ ಅನೇಕರು ನಿನ್ನನ್ನು ಬೀಳಿಸಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಿದ್ದರೆ, ನೀನು ದೇವರನ್ನು ರಕ್ಷಕನಾಗಿ ಮಾರ್ಪಡಿಸಿಕೊಂಡಂತ ಆ ದಿನ, ಆತನನ್ನು ಆಶ್ರಯದುರ್ಗವಾಗಿ ಮಾಡಿಕೊಂಡಂತಹ ದಿನ ನೀನು ಕದಲುವುದಿಲ್ಲ. ದೇವರು ನಿನ್ನನ್ನು ಸ್ಥಿರಪಡಿಸುತ್ತಾರೆ, ಬಲಪಡಿಸುತ್ತಾರೆ. ಆ ಕೃಪೆಯನ್ನು ದೇವರು ನಿಮಗೆ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರನ್ನು ಸ್ತುತಿಸಿರಿ, ಆತನನ್ನು ಘನಪಡಿಸಿರಿ. ವಿಶೇಷವಾದ ಒಳಿತನ್ನು, ಆಶೀರ್ವಾದವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಇದುವರೆಗೂ ನೀವು ಮಾತನಾಡಿದಂಥ ನಿಮ್ಮ ಪ್ರತಿಯೊಂದು ಮಾತಿಗೋಸ್ಕರವಾಗಿ ಸ್ತೋತ್ರ. ನಿಮ್ಮ ವಾಗ್ದಾನ ಸಂದೇಶದ ಮೂಲಕ ನಮ್ಮನ್ನು ಬಲಪಡಿಸುತ್ತಾ, ಧೈರ್ಯಪಡಿಸುತ್ತಾ, ಆಶೀರ್ವದಿಸುತ್ತಾ ಮುಂದೆ ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಈ ವಾಗ್ದಾನವನ್ನು ಕೇಳುತ್ತಾ ಇದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ಮುಟ್ಟಿರಿ, ಬಲಪಡಿಸಿರಿ, ನಿಮ್ಮ ಆತ್ಮನ ಅಭಿಷೇಕದಿಂದ ತುಂಬಿಸಿರಿ ದೇವರೇ. ಅವರ ಸ್ಥಾನದಿಂದ ಬೀಳಿಸಬೇಕೆಂದು ಪ್ರಯತ್ನ ಮಾಡುತ್ತಿರುವಂತಹ ಶತ್ರುವಿನ ಸಮೂಹವನ್ನು ನೀವೇ ಬೀಳಿಸಿರಿ. ದೊಡ್ಡ ಜಯವನ್ನು ನಮ್ಮ ಪ್ರಿಯರಿಗೆ ದಯಪಾಲಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ವೇದನೆಯಲ್ಲಿರುವವರನ್ನು ಬಲಪಡಿಸಿರಿ, ಧೈರ್ಯಪಡಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. God bless you dear friends. Have a wonderful day.